ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಥಾವರ್ ಚಂದ್ ಗೆಹ್ಲೋಟ್ ಅಧ್ಯಕ್ಷತೆಯಲ್ಲಿ ಭವ್ಯ ಘಟಿಕೋತ್ಸವ ಸಮಾರಂಭ. ಬೀದರ್ನಿಂದ ಜೆಡಿಎಸ್ ಸಮಾವೇಶಕ್ಕೆ ಹೊರಟ ಕಾರ್ಯಕರ್ತರು. ಚಿಟ್ಟಗುಪ್ಪದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ದ್ವಿತೀಯ ವರ್ಷದ ರಥೋತ್ಸವ ಸಂಭ್ರಮ. ಬೆಂಗಳೂರು ನಗರ ಮಾಲಿನ್ಯ ಶೀಘ್ರವೇ 28 ಶಾಸಕರೊಂದಿಗೆ ಸಭೆ, ಈಶ್ವರ್ ಖಂಡ್ರೆ. ಸುದ್ದಿಯ ವಿವರಗಳು. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ 15ನೇ ಘಟಿಕೋತ್ಸವ ಸಮಾರಂಭ ನಂದಿನಗರದಲ್ಲಿರುವ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಥಾವರ್ ಚಂದ್ ಗೆಹ್ಲೋಟ್ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಭಾಗವಹಿಸಿದರು. ಹೈದರಾಬಾದ್ನ ಇಕ್ರಿಸ್ಯಾಟ್ ಮಹಾನಿರ್ದೇಶಕ ಡಾಕ್ಟರ್ ಹಿಮಾಂಶು ಪಾಠಕ್ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. 15ನೇ ಘಟಿಕೋತ್ಸವದಲ್ಲಿ ಒಟ್ಟು 576 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಇದರಲ್ಲಿ 455 ಮಂದಿ ಸ್ನಾತಕ ಪದವಿ, 107 ಮಂದಿ ಸ್ನಾತಕೋತ್ತರ ಪದವಿ ಹಾಗೂ 14 ಮಂದಿ ಡಾಕ್ಟರೇಟ್ ಪದವಿಗಳನ್ನು ಪಡೆದರು. ಈ ಪೈಕಿ 34 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಯಿತು. ಒಟ್ಟು 21 ವಿಶ್ವವಿದ್ಯಾಲಯದ ಚಿನ್ನದ ಪದಕಗಳು ಹಾಗೂ 60 ಪ್ರಾಯೋಜಿತ ಚಿನ್ನದ ಪದಕಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಉಡುಪಿ ಮೂಲದ ಖುಷಿ ಅವರು ಒಟ್ಟು 16 ಪದಕಗಳನ್ನು ಪಡೆದು ಘಟಿಕೋತ್ಸವದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗಳಿಸಿದ ವಿದ್ಯಾರ್ಥಿನಿ ಎಂಬ ಕೀರ್ತಿಗೆ ಭಾಜನರಾದರು. ಹನುಮಂತರಾವ್ ದೇವಮಾನೆ 1 gold medal, Veterinary College Shivamogga. Jyoti M 2 gold medals, Veterinary Surgery and Radiology, University Gold Medal, Professor S.M. Jayadevappa Gold Medal. Siddheshwara Kamagold from Postgraduate Master of Business Administration, 2 gold medals, University Gold Medal, Atmaram Venkat Reddy Gold Medal. Nitin J.S. Aquaculture, University Gold Medal, College of Fisheries. Vijay Kumar C. Poultry Science, Veterinary College, Bangalore, 6 gold medals. Priyanka 1 gold medal, Veterinary Public Health and Epidemiology. Jayadevappa Gold Medal, Suvarna Vadaginad, Suresh Poultry Complex Gold Medal, Bhumika KR 6 gold medal from Veterinary Dairy Science College, University Gold Medal, Impression Dairy Batch Gold Medal, Kantamma Puttamurthy Gold Medal, Vijay Lakshmi C. Mogavir, University Gold Medal, Dr. R. Ramachandran KV Devaraj Gold Medal, Kushi N 3 gold medals, University Gold Medal, R. N. Ramachandran Memorial Gold Medal, Devaraj Gold Medal, Anusha N. Gold Medal, State Bank of Hyderabad Gold Medal. Next, Rajanala Shri Divya, Veterinary College, Bangalore, 2 gold medals. Tanmay Kumar, 3 gold medals, Veterinary College, Bangalore in the postgraduate faculty, University Gold Medal. Srimati Saraswati International Gold Medal, Nishita Reddy, Certificate Trivikram Rao Gold Medal. Shreshma Trivikram Rao Gold Medal in Veterinary Anatomy. From Veterinary College, Nandinagar, Bidar, Rajendra Harake, State Bank of Hyderabad Gold Medal, Agriculture Quota. Veterinary College, Shivamogga, Kushi 16 gold medals, University Gold Medal, Rasidia Madhya Gold Medal, IT Memorial Gold Medal. ಕರ್ನಾಟಕ ಪ್ರದೇಶ ಜನತಾದಳ ವತಿಯಿಂದ ಆಯೋಜಿಸಿರುವ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬ ಸಂಭ್ರಮ ಸಮಾರಂಭದಲ್ಲಿ ಪಾಲ್ಗೊಳ್ಳಲು 150ಕ್ಕೂ ಹೆಚ್ಚು ಮುಖಂಡರು ಮತ್ತು ಕಾರ್ಯಕರ್ತರು ಶುಕ್ರವಾರ ವಿಜಯಪುರಕ್ಕೆ ತೆರಳಿದರು. ಪಕ್ಷದ ನಾಯಕ ಸೂರ್ಯಕಾಂತ್ ನಾಗರಪಳ್ಳಿಯವರ ನೇತೃತ್ವದಲ್ಲಿ ಮುಖಂಡರ ತಂಡ ಸಮಾವೇಶಕ್ಕೆ ಪ್ರಯಾಣ ಬೆಳೆಸಿದರು.
ವಿಜಯಪುರದ ಸಿಂದಗಿ ಬೈಪಾಸ್ ರಸ್ತೆಯಲ್ಲಿರುವ ಸೇವಲಾಲ್ ವೃತ್ತದ ಬಳಿ ಭವ್ಯ ಸಮಾರಂಭ ನಡೆಯಲಿದ್ದು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ, ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಲಿದೆ. ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಆಗಿರುವ ಸೂರ್ಯಕಾಂತ್ ನಾಗರಂಪಳ್ಳಿ ಅವರೊಂದಿಗೆ ಪಕ್ಷದ ಜಿಲ್ಲಾ ಅಧ್ಯಕ್ಷ ರಮೇಶ್ ಪಾಟೀಲ್ ಸೋಲಪುರ್, ತಾಲೂಕಾ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ ಸೇರಿದಂತೆ ಹಲವರು ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗವಹಿಸಲು ತೆರಳಿದರು. ಜೆಡಿಎಸ್ ಬೆಳ್ಳಿ ಹಬ್ಬದ ಅಂಗವಾಗಿ ನಡೆಯುತ್ತಿರುವ ಈ ಜನತಾ ಸಮಾವೇಶವು ಪಕ್ಷದ ಶಕ್ತಿ ಪ್ರದರ್ಶನವಾಗಿದ್ದು, ಜಿಲ್ಲೆಯ ವಿವಿಧ ಭಾಗಗಳಿಂದ ಭಾರಿ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಚಿಟ್ಟಗುಪ್ಪ ಪಟ್ಟಣದ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ದ್ವಿತೀಯ ವರ್ಷದ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಭಕ್ತಿಭಾವದಿಂದ ಜರುಗಿತು. ಶ್ರೀ 108 ಜಗದ್ಗುರು ಕೇದರ ವೈರಾಗ್ಯ ಸಿಂಹಾಸನದೀಶ್ವರ ರಾವಲ ಪದವಿ ವಿಭೂಷಿತ ಭೀಮಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರ ಪಾವನ ಸಾನ್ನಿಧ್ಯದಲ್ಲಿ ಅಡ್ಡಲ್ ಪಲ್ಲಕ್ಕಿ ಉತ್ಸವ, ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮಸಭೆ ಕಾರ್ಯಕ್ರಮಗಳು ವೈಭವದಿಂದ ನೆರವೇರಿದವು. ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ಸಂಸ್ಕೃತಿ ಹಾಗೂ ಸಂಸ್ಕಾರಗಳು ಮಂಕಾಗುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡುವುದು ಅತ್ಯಂತ ಅಗತ್ಯವೆಂದು ತಿಳಿಸಿದರು. ಸಮಾಜದ ಭವಿಷ್ಯ ಉಜ್ವಲವಾಗಬೇಕಾದರೆ ಯುವ ಪೀಳಿಗೆಗೆ ನೈತಿಕ ಮೌಲ್ಯಗಳ ಬಿತ್ತನೆ ಮಾಡಬೇಕೆಂದು ಕರೆ ನೀಡಿದರು. ಚಿಟ್ಟಗುಪ್ಪ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಹಿಂದಿನಿಂದಲೂ ಸಹಕಾರ ನೀಡುತ್ತಾ ಬಂದಿದ್ದೇವೆ. ಮುಂದೆಯೂ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾದ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಧರ್ಮಸಭೆಯಲ್ಲಿ ಪೂಜ್ಯರ ಆಶೀರ್ವಚನಗಳನ್ನು ಭಕ್ತರು ಭಕ್ತಿಭಾವದಿಂದ ಆಲಿಸಿದರು. ಇವತ್ತೇನು ಜಗತ್ತುಗಳು ಹಬ್ಬವಾಗಿದೆ, ತಾವೆಲ್ಲ ಅಡ್ಡಪಾಲಕಿ ಉತ್ಸವ ಕಾರ್ಯಕ್ರಮ ಕೂಡ ಬಹಳ ಸಂತೋಷದಿಂದ ತಾವೆಲ್ಲ ನಾಯಕರು ಮಾಡಿ ಇವತ್ತೇನು ಜಗತ್ತುಗಳು ಬಂದು ಒಂದು ನಮಗೆಲ್ಲ ಸಂದೇಶ ಕೊಡಬೇಕು, ನಮಗೆಲ್ಲ ಆಶೀರ್ವಾದ ಕೊಡಬೇಕು ಅಂತ ಅಲ್ಲಿ ಬಂದಿದೆ. ನಾವು ಹಿಂದಿನ ಸಮಯದಲ್ಲಿ ನೋಡಿರ್ಬೋದು, ಜಗತ್ತುಗಳು ದರ್ಶನ ಆಗಬೇಕಾಗಿತ್ತು, ಬಹಳ ಕಷ್ಟ ಇತ್ತು. ಇವತ್ತು ಜಗತ್ತುಗಳು ಜಿಲ್ಲೆಗೆ ಪ್ರವಾಸ ಮಾಡತಕ್ಕಂಥದ್ದು, ರಾಜ್ಯದಲ್ಲಿ ಅನೇಕ ಗಡಿ ಭಾಗದಲ್ಲಿ ಕೂಡ ಅವರು ಪ್ರವಾಸ ಮಾಡಿ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡತಕ್ಕಂಥದ್ದು ಕೂಡ ಪಂಚಪಿಂಡ ಜಗತ್ತುಗಳು ಆಗ್ತಾ ಇದೆ. ಮೊನ್ನೆ ಕೂಡ ನಾವು ನೋಡಿದ್ವಿ, ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರ್ ಕೂಡ ದಸರಾ ದರ್ಬಾರ್ ಆಗಬೇಕಾದ್ರೂ ಕೂಡ ಅನೇಕ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನಾಗಬೇಕು ಅನ್ನೋದು ನಮ್ಮ ರಾಜೇಶ್ವರ ಶ್ರೀಗಳ ಸಾಕಷ್ಟು ಅದರಲ್ಲಿ ಕೂಡ ಆಯ್ತು. ಇವತ್ತು ವಿಶೇಷವಾಗಿ ನಮ್ಮ ಕೇರಳ ಜಗತ್ತುಗಳ ಬಗ್ಗೆ ಹೇಳಬೇಕಾಗಿತ್ತು ಅಂತಂದ್ರೆ, ಒಂದು ಸಮಸ್ಯೆ ಏನಾಯ್ತು ಬೆಂಗಳೂರಲ್ಲಿ ಅಂದ್ರೆ, ನಾನು ಈ ಭಾಗದ ಶಾಸಕರಾಗಿ ಬೆಂಗಳೂರಿನಿಂದ ಮನೆಯಲ್ಲಿ ಆ ಜಗತ್ತುಗಳು ಅವ್ರು ನೋಡಿ ಬಂದು ಮುಖ್ಯಮಂತ್ರಿಗಳು ಮನೆ ಅಂದ್ರೆ ಅವ್ರು ಕೂತಿದ್ದಾರೆ. ಯಾಕಂದ್ರೆ ಜೌರಿಯಲ್ಲಿ ಅಡ್ಡಪಾಲಕಿ ಉತ್ಸವ ಮಾಡಬೇಕಾಗಿತ್ತು. ಅಲ್ಲೇನೋ ಸರ್ಕಾರ ಸ್ವಲ್ಪ ಅಡ್ಡಪಾಲಕಿ ಉತ್ಸವ ಬೇಡ, ಅಲ್ಲಿರ್ತಕ್ಕಂಥ ಜನ ಎರಡು ಸ್ವಲ್ಪ ಮಾಡಿದಾಗ ಸಾಕಷ್ಟು ಬೇಜಾರು ಮಾಡ್ಕೊಂಡು ಜಗತ್ತುಗಳು ಬಂದು ನೋಡಿ ಕೂತಿದ್ದಾರೆ. ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಜಗತ್ತುಗಳು ಯಾಕೆ ನೋಡಿ ಕೂತಿದ್ದಾರೆ, ಸಮಾಜದ ಅಭಿಮಾನ ನಾನು ನೋಡಿದಾಗ ಜಗತ್ತುಗಳು ನೋಡಿ ಕೂತಿದ್ದಾರೆ. ಅನೇಕ ಸಿಂಗರು ಎಲ್ಲಿ ಕೂತಿದ್ರೆ ಹೋದ ಜಗತ್ತುಗಳು ಅವ ಜಗತ್ತುಗಳೇ ಯಾಕೆ ಏನಾಗಿದೆ ಅಂತ
ಇಲ್ಲಿ ಮುಖ್ಯಮಂತ್ರಿಗಳು ಬರಬೇಕು, ಅದ್ರ ಬಗ್ಗೆ ಹೇಳಬೇಕು, ಅವ್ರು ಹೋಗ್ಬೇಕು. ಆಮೇಲೆ ನಾನು ಮುಖ್ಯಮಂತ್ರಿಗಳು ಹೋದ ಮುಖ್ಯಮಂತ್ರಿ ಹೇಳಿದ್ರು, ಇಲ್ಲಪ್ಪ ಶಾಸಕರು ಅವರಿಗೆ ತೆಗೆದುಕೊಂಡು ಇಲ್ಲಿ ಕಟ್ಟುವಲ್ಲ, ನಾವೆಲ್ಲ ಮಾತಾಡೋಣ. ಆಮೇಲೆ ಜಗದವಳಿ ಹೇಳಿದ್ರು, ನಾನು ಹೇಳ್ತಾ ಇದ್ದೀನಿ ಕೇಳು, ನಾನು ಮುಖ್ಯನಲ್ಲ, ಇದು ಕೇರಳ ಪೀಠ ಮುಖ್ಯದಲ್ಲಿ ನೀವು ಮುಖ್ಯಮಂತ್ರಿ ಬರಲ್ಲ ಕೇಳು. ನಾನು ಹೋದ್ರೆ ಮತ್ತು ಮುಖ್ಯಮಂತ್ರಿಗಳು ಅನೇಕ ಜನ ಸ್ವಾಮೀಜಿಗಳು, ಅನೇಕ ಜನ ಮಠಾಧೀಶರು, ಬೇರೆ ಬೇರೆ ಶಾಸಕರು, ಬೇರೆ ಬೇರೆ ಜನರಿಗೆ ಫೋನ್ ಮಾಡ್ತಾ ಇದ್ದಾರೆ. ನೀವು ರಾಷ್ಟ್ರ ರಾಜಧಾನಿ ದೆಹಲಿಯಂತೆ ಬೆಂಗಳೂರು ಸಹ ಮತ್ತೊಂದು ಗ್ಯಾಸ್ ಚೇಂಬರ್ ಆಗದಂತೆ ಕ್ರಮ ವಹಿಸಲು ಶೀಘ್ರವೇ ನಗರದ ಎಲ್ಲ 28 ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಅವರೊಂದಿಗೆ ಉನ್ನತಾಧಿಕಾರಿಗಳ ಸಭೆ ನಡೆಸಿದ ಸಚಿವರು ಬೆಂಗಳೂರು ನಗರದಲ್ಲಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಹೆಚ್ಚಾಗುತ್ತಿದ್ದು, ಇದರ ನಿಯಂತ್ರಣಕ್ಕೆ ಪಕ್ಷಾತೀತವಾಗಿ ಎಲ್ಲಾ ಜನಪ್ರತಿನಿಧಿಗಳ ಸಹಕಾರದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಸುರೇಶ್ ಕುಮಾರ್ ವಿಷಯ ಪ್ರಸ್ತಾಪಿಸಿ ಬೆಂಗಳೂರು ನಗರದಲ್ಲಿ ರಸ್ತೆಯಲ್ಲಿನ ಧೂಳಿನಿಂದಾಗಿ ವಾಯು ಗುಣಮಟ್ಟ ಕ್ಷೀಣಿಸುತ್ತಿದ್ದು, ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಹೆಚ್ಚುತ್ತಿದೆ. ಈ ನಿಟ್ಟಿನಲ್ಲಿ ವೈದ್ಯರು ಬೆಂಗಳೂರು ಹೊರವಲಯಕ್ಕೆ ಹೋಗುವಂತೆ ಸಲಹೆ ನೀಡುತ್ತಿದ್ದಾರೆ. ವಾಯು ಗುಣಮಟ್ಟ ಕಾಪಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದರು. ವಾಯು ಗುಣಮಟ್ಟ ಸೂಚ್ಯಂಕ ಮೌಲ್ಯವು 100 ದಾಟಿದರೆ ಸಂಬಂಧಿತ ಸ್ಥಳೀಯ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡಿ ನಿಗದಿತ ಕಾಲಮಿತಿಯಲ್ಲಿ ನಿಯಂತ್ರಿಸಲು ಸೂಚಿಸಿ ಕ್ರಮ ವಹಿಸದಿದ್ದರೆ ನಿಯಮಾನುಸಾರ ಮೊಕದ್ದಮೆ ದಾಖಲಿಸಿ ಎಂದು ಸೂಚನೆ ನೀಡಿದರು. ಎಲ್ಲ ಅಧಿಕಾರಿಗಳು ಬೇಕಾದ್ರೆ ಜನಪ್ರತಿನಿಧಿಗಳಿಗೂ ಕರಿಬಹುದು, ಎಲ್ಲ MLAs ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಮೀಟಿಂಗ್ ನಾವೊಂದು ಪಾಯಿಂಟ್ಸ್ ಮಾಡಿಬಿಡ್ತೀವಿ, ಎಜೆಂಡಾ ಪಾಯಿಂಟ್ಸ್ ಮಾಡಿಬಿಟ್ಟು ಚರ್ಚೆ ಮಾಡಿಬಿಟ್ಟು ಏನೇನಿದೆ ನೋಡಿಕೊಂಡು ಒಂದ್ಸಲ ಫೈನಲ್ ಮಾಡಿಬಿಟ್ರೆ ಒಂದು ಅವರಿಗೆ ಅವ್ರ ಕಡೆಯಿಂದ ಒಂದು ಡೈರೆಕ್ಷನ್ಸ್ ಕೊಡಿಸ್ಬಿಟ್ರೆ ಏನೇನು ನಡೀತಾ ಇದೆ, ಆನ್ಲೈನ್ ವರ್ಕ್ಸ್ ಏನು ನಡೀತು, ಎಷ್ಟು ನಡೀತಾ ಇದೆ, ಬೈ ದಟ್ ಟೈಮ್ ಶುಡ್ ಗೆಟ್ ಆಲ್ ದ ಡೀಟೇಲ್ಸ್. STP ಎಷ್ಟು ನಿಮ್ಮಲ್ಲಿ ಬೃಹತ್ ತ್ಯಾಜ್ಯ ಸಂಸ್ಕರಣೆ ಆಗ್ತಾ ಇದೆ, ಏನಿಲ್ಲ ಅದೆಲ್ಲ ತೊಗೊಂಡ್ಬಿಟ್ಟು ಒಂದು ಸಭೆ ಮಾಡೋಣ. ನಮ್ಮ ಲೆವೆಲಲ್ಲಿ ಒಂದು ಸಭೆ ಮಾಡ್ತೀವಿ. ತಾವು ಬಂದೆಲ್ಲ ಕೊಡಿಸ್ಬಿಟ್ರೆ ಬೇಸಿಕಲಿ ನಾವು ಕನ್ಸರ್ನ್ ಮಾಡೋದು ಕನ್ಸ್ಟ್ರಕ್ಷನ್, ಡಿಮಾಲಿಷನ್, ಅದಕ್ಕೊಂದು ಏನಾದ್ರು ಒಂದು ಫಾರ್ಮುಲಾ ಮಾಡಿ ಹೌ ಟು ಮಾನಿಟರ್ ಇಂಪ್ಲಿಮೆಂಟ್. ದೆಹಲಿ ಅಬಕಾರಿ ನೀತಿ ಕೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರನ್ನು ಅಬಕಾರಿ ನೀತಿ ಪ್ರಕರಣದಲ್ಲಿ ವಿನಾಯಿತಿ ನೀಡಿದ ಕೆಲವೇ ಕ್ಷಣಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಮಾಧ್ಯಮಗಳ ಮುಂದೆ ಭಾವುಕರಾಗಿ ಕಣ್ಣೀರು ಹಾಕಿದರು. ಕಳೆದ ಹಲವು ವರ್ಷಗಳಿಂದ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಿಜೆಪಿ ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದ ರೀತಿಯನ್ನು ನೀವೆಲ್ಲರೂ ನೋಡಿದ್ದೀರಿ. ಇದು ನ್ಯಾಯಾಲಯ ನಮ್ಮ ವಿರುದ್ಧ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದೆ. ನಾವು ಸದಾ ಸತ್ಯವೇ ಗೆಲ್ಲುತ್ತದೆ ಎಂದು ಹೇಳಿಕೊಂಡು ಬಂದಿದ್ದೆವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಮ್ ಆದ್ಮಿ ಪಕ್ಷದ ವಿರುದ್ಧ ಸಂಚು ರೂಪಿಸಿ ಪಕ್ಷದ 5 ಪ್ರಮುಖ ನಾಯಕರನ್ನು ಬಂಧಿಸಿದರು. ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿಯನ್ನೇ ಬಂಧಿಸಲಾಯಿತು. ಪ್ರತಿಯೊಂದು ಚಾನೆಲ್ನಲ್ಲಿ ನಮ್ಮನ್ನು ಭ್ರಷ್ಟರೆಂದು ಕರೆಯಲಾಯಿತು. ಕೇಜ್ರಿವಾಲ್ ಭ್ರಷ್ಟನಲ್ಲ, ನಾನು ಸಂಪಾದಿಸಿರುವುದು ಪ್ರಾಮಾಣಿಕತೆ ಮಾತ್ರ. ಇಂದು ನ್ಯಾಯಾಲಯವೇ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತು ಎಎಪಿ ಪ್ರಾಮಾಣಿಕರು ಎಂದು ಹೇಳಿದೆ ಎಂದು ಕಣ್ಣೀರು ಹಾಕುತ್ತಾ ನುಡಿದರು. पिछले कुछ सालों से भारतीय जनता पार्टी जिस तरह से शराब घोटाला कर रही थी और हमारे ऊपर आरोप लगा रही थी, आज कोर्ट ने सारे आरोप खारिज कर दिए और जितने भी एक्यूज्ड थे सबको डिस्चार्ज कर दिया। हम हमेशा कहते थे सत्य की जीत होती है, हमें भारतीय न्याय प्रणाली पे भरोसा है। मैं जज साहब का बहुत बहुत शुक्रिया अदा करता हूँ जिन्होंने हमारे साथ न्याय किया, सत्य की जीत हुई। मैं हमेशा कहता था कि भगवान हमारे साथ है। मोदी जी ने और अमित शाह जी ने मिल के आज़ाद भारत का सबसे बड़ा राजनीतिक षड्यंत्र रचा। आम आदमी पार्टी को ख़त्म करने के लिए आम आदमी पार्टी के सबसे बड़े 5 नेताओं को जेल में डाल दिया गया। यहाँ तक कि सिटिंग चीफ मिनिस्टर, जो आज तक भारत के इतिहास में कभी नहीं हुआ, सिटिंग चीफ मिनिस्टर को उसके घर से घसीट कर जेल में डाला गया और 6 महीने तक जेल में रखा गया।
हमारे उप मुख्यमंत्री मनीष सिसोदिया जी, उनको लगभग 2 साल तक जेल में रखा गया। पूरा का पूरा फर्जी केस था। हमारे ऊपर कीचड़ फेंका गया। 24 घंटे टीवी चैनलों के ऊपर डिबेट चलते थे, खबरें दिखाई जाती थी केजरीवाल भ्रष्ट है, केजरीवाल भ्रष्ट है। हो गया सर, संभालिए सर, अपने आप संभालिए सर, हिम्मत सर, हिलाओ मत भाई। केजरीवाल भ्रष्ट नहीं है। मैंने केवल अपनी जिंदगी में ईमानदारी कमाई है। इन्होंने झूठा केस लगाया और आज ये साबित हो गया। कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है, आम आदमी पार्टी कट्टर ईमानदार है। मैं प्रधानमंत्री जी से कहना चाहता हूँ, सत्ता के लिए इस तरह से खिलवाड़ मत कीजिए देश के साथ, इस तरह से संविधान के साथ खिलवाड़ मत कीजिए। आपको सत्ता चाहिए, अच्छे काम कीजिए। आज देश के सामने इतनी बड़ी बड़ी समस्याएं हैं, महंगाई है, बेरोजगारी है, पूरे देश में सड़कें टूटी पड़ी है, चारों तरफ पोल्यूशन ही पोल्यूशन हो रहा है, चारों तरफ देश में इतनी समस्याएं हैं। उन समस्याओं का समाधान करके सत्ता में आइए ना। केजरीवाल पे, आम आदमी पार्टी पे झूठे केस क्यों करते हैं? अच्छा काम करके सत्ता में आइए। इस तरह के झूठे केस करना और 24 घंटे विरोधियों के, विपक्षियों के खिलाफ ऊट पटांग की केस करना, उनको जेल में डालना, ये एक प्रधानमंत्री को शोभा नहीं देता। इससे देश आगे नहीं बढ़ेगा। देश आगे तब बढ़ेगा जब जनता की समस्याओं का समाधान। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.